ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನು ಈಗಲೇ ಹೋಗಿ ಡಾಕ್ಟರ್ನ ಕರ್ಕೊಂಡು ಬರ್ತೀನಿ. ಇನ್ನು ಅವ್ರು ಉಳಿಯೋದು ಕಷ್ಟನೇ. ಯಾರಾದರೂ ನೋಡೋರಿದ್ರೆ ನೋಡ್ಕೊಂಬಿಡಿ. ಅಯ್ಯೋ ಅಮ್ಮೋರೇ, ಜಾಕ ಬಿಡಿ. ಏನು ಪ್ರಯೋಜನ ಇಲ್ಲ. ಮಾಸ್ಕ್ ತೆಗಿತಿದ್ದಾಗೆ ಉಸಿರಾಡೋದು ನಿಲ್ಲಿಸ್ತಾರೆ. ಕಡಿಮೆ ಅಂದ್ರೂ ಇನ್ನೊಂದು 5-10 ನಿಮಿಷ ಬದುಕಿರ್ಬೋದಷ್ಟೇ. ನಂದಿನಿ, ಇಷ್ಟು ವರ್ಷ ನೀನು ಒಬ್ಳೇ ಇದ್ದೆ ಅಂತ ಕಾರಣಕ್ಕೆ ನನಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡ್ಬೇಡಮ್ಮ. ನೀನೇನಾದ್ರೂ ಹೊರಟೋದ್ರೆ ಇಷ್ಟಕ್ಕೆಲ್ಲ ನಾನೇ ಕಾರಣ ಅಂತ ಅನ್ನಿಸ್ಬಿಡುತ್ತೆ. ನಾನು ಹಿಂದೆ ಬಂದ್ಬಿಡ್ತೀನಿ ನಂದಿನಿ. ಯಶ್ಮಾನ್ರೆ, ದಯವಿಟ್ಟು ಹಂಗೆಲ್ಲ ಮಾತಾಡ್ಬೇಡಿ. ಇಷ್ಟು ದಿನ ನಿನ್ನ ಜೊತೆನೇ ಇದ್ದೆ, ಆದ್ರೆ ಅದು ನೀನು ಅಂತ ನನಗೆ ಗೊತ್ತೇ ಆಗ್ಲಿಲ್ವಲ್ಲಮ್ಮ. ಯಾಕಮ್ಮ? ನಾನ್ ನಿನಗ್ ಬೇಡ್ವಾ? ನಿನ್ ಮಗನ ಜೊತೆ ನಿನಗಿರಕ್ಕೆ ಇಷ್ಟ ಇಲ್ವಮ್ಮ? ಮಾತಾಡಮ್ಮ, ಮಾತಾಡಮ್ಮ. ಅಯ್ಯೋ ಭಗವಂತ, ಇಷ್ಟು ವರ್ಷ ಈ ಜೀವ ಎಷ್ಟು ನೋವು ತಿಂದಿತ್ತು. ಇನ್ನಾದ್ರೂ ಗಂಡ ಮಗಳ ಜೊತೆ ಸಂತೋಷವಾಗಿರ್ಲಿ ಅಂತ ಅನ್ಕೊಂಡ್ರೆ ಈಗ ಮಾಡ್ಬಿಟ್ಟೆಲ್ಲ ತಂದೆ. ನಿನಗೆ ಕರುಣೆನೇ ಇಲ್ವಾ? ಅಮ್ಮ, ಮಾತಾಡಮ್ಮ, ಮಾತಾಡಮ್ಮ. ಹೇಗ್ ಸಮಾಧಾನ ಮಾಡ್ಕೊಟ್ಟಿ ಸುಬ್ಬು? ಹೇಗ್ ಸಮಾಧಾನ ಮಾಡ್ಕೊಡ್ಲಿ ನಾನು? ಇಷ್ಟು ದಿನ ನಮ್ಮಮ್ಮ ನನ್ ಜೊತೆನೇ ಇದ್ಲು, ಆದ್ರೆ ನನ್ ಜೊತೆ ಇರೋದು ನಮ್ಮಮ್ಮ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ. ಈಗ ನಾನ್ ನಮ್ಮಮ್ಮ ಜೊತೆ ಇದ್ದೀನಿ, ಆದ್ರೆ ನಾನು ಇದ್ದೀನಿ ಅಂತ ಅವಳು ಗೊತ್ತೇ ಇಲ್ಲ ಸುಬ್ಬು. ಮತ್ತೆ ಕಾಲ ಹಿಂದಕ್ಕೆ ಹೋಗ್ಬಾರ್ದ ಅಂತ ನನಗನ್ನಿಸ್ತಾ ಇದೆ. ನಂಗಮ್ಮ ಬೇಕು ಸುಬ್ಬು, ನಂಗಮ್ಮ ಬೇಕು. ಸುಖವಾಗಿರ್ತೀನಿ ಅಂತ ಪ್ರೀತಿ ಮಾಡಿ ತಂದೆ ತಾಯಿಯಿಂದ ದೂರ ಆಗಿ, ಕಡೆಗೆ ಎಲ್ಲರಿಂದ ದೂರ ಆಗಿ ಜೀವನ ಪೂರ್ತಿ ನರಕ ಅನುಭವಿಸಿ, ಈಗ ಎಲ್ರೂ ಪ್ರೀತಿ ಸಿಗೋ ಸಂದರ್ಭದಲ್ಲಿ ಜೀವನೇ ಹೋಗುವಂತ ಸ್ಥಿತಿ ಬಂದ್ಬಿಡ್ತಲ್ಲ. ನಂದಿನಿ ಅಮ್ಮನವ್ರೆ, ನೀವಿಲ್ದೇ ಇದ್ರೆ ನಿಮ್ ಮಗಳು ಜೀವನ ಪೂರ್ತಿ ಕಣ್ಣೀರ್ನಲ್ಲೇ ಕೈ ತೊಳಿತಾಳೆ. ದಯವಿಟ್ಟು ಈ ಕಂದನ ಅನಾಥೆ ಮಾಡಿ ಬಿಟ್ಟು ಹೋಗ್ಬೇಡಿ. ಅಮ್ಮ, ಮಾತಾಡಮ್ಮ. ನಿನ್ನ ನೋಡ್ಬೇಕು, ನಿನ್ ಜೊತೆ ಮಾತಾಡ್ಬೇಕು, ನಿನ್ ಮಡ್ಲಲ್ಲಿ ಮಲಗ್ಬೇಕು, ನೀನ್ ತಿನ್ಸೋ ಕೈ ತಿನ್ಬೇಕು ಅಂತ ನಾನು
ಎಷ್ಟು ವರ್ಷದಿಂದ ಕಾಯ್ತಿದ್ದೆ ಅಮ್ಮ. ಪುಟ್ಟ ಮಗು ಆಗಿದ್ದಾಗ್ಲೇ ನಿನ್ನ ಬಿಟ್ಟು ಹೋಗ್ಬಿಟ್ಟೆ. ನಿನ್ನ ಕಾರಣಗಳಿತ್ತು, ಆದ್ರೆ ನೀನೇನಾದ್ರೂ ನನ್ನ ಮತ್ತೆ ಬಿಟ್ಟು ಹೋಗ್ಬಿಟ್ರೆ ನಾನು ನಿನ್ ಜೊತೆನೆ ಬಂದ್ಬಿಡ್ತೀನಮ್ಮ. ನಾನು ನಿಜವಾಗ್ಲೂ ಹೇಳ್ತಿದ್ದೀನಮ್ಮ, ಸತ್ಯವಾಗ್ಲೂ ಹೇಳ್ತಿದ್ದೀನಮ್ಮ, ನಾನು ನಿನ್ ಜೊತೆನೆ ಬಂದ್ಬಿಡ್ತೀನಮ್ಮ. ನಾನಿರಲ್ಲ, ನಾನು ಬದುಕಲ್ಲಮ್ಮ, ನಾನು ನಿನ್ ಜೊತೆನೆ ಬಂದ್ಬಿಡ್ತೇನೆ. ನಿನ್ನಾಳೆಗೂ ನಾನು ಹೇಳ್ತಾ ಇದ್ದೀನಿ, ನಾನು ನಿನ್ ಜೊತೆನೆ ಬಂದ್ಬಿಡ್ತೀನಮ್ಮ. ನಾನು ಬದುಕಲ್ಲ ಅಮ್ಮ. ಅಮ್ಮ ಕೈ ಆಡ್ಸಿದ್ಲು. ಅಮ್ಮ ಡಾಕ್ಟರ್ ಅಮ್ಮ ಕೈ ಆಡ್ಸಿದ್ಲು. ನಿಜವಾಗ್ಲೂ ಪವಾಡನೇ ನಡೆದಿದೆ. ಮಿರಾಕಲ್ ನಡೆಯುತ್ತೆ ಅಂತ ಕೇಳಿದ್ದೆ, ಆದ್ರೆ ಇದೇ ಮೊದಲನೇ ಸತಿ ಕಣ್ಣಾರ ನೋಡ್ತಾ ಇರೋದು. ಇವ್ರಿಗೆ ನಿಮ್ಮೆಲ್ರ ಜೊತೆ ಬದುಕ್ಬೇಕು ಅನ್ನೋ ಆಸೆ ತುಂಬಾನೇ ಇದೆ. ಅದೇ ವಿಲ್ ಪವರೇ ಇವ್ರು ಉಸಿರಾಡ ಹಾಗೆ ಮಾಡಿದೆ. ಇವ್ರ ಜೀವ ಉಳ್ದಿದೆ. ಮಗಳ ಪ್ರೀತಿ ತಾಯಿ ಜೀವನ ಉಳಿಸ್ಕೊಂಡಿದೆ. ಡಾಕ್ಟರ್ ಹಂಗಂದ್ರೆ ನಂದಿನಿ ಅಮ್ಮರು ಸದ್ಯಕ್ಕೆ ನೀವೆಲ್ಲ ಆಚೆ ಇರಿ. ಇವರು ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತಿದ್ದಾರೆ. BP ಪಲ್ಸ್ ರೇಟ್ ಎಲ್ಲ ನಾರ್ಮಲ್ ಆಗಿದೆ. ನಾನು ಚೆಕ್ ಮಾಡಿ ಹೇಳ್ತೀನಿ. ಸರಿ ಡಾಕ್ಟರ್. ಮೇಡಮ್ ಬನ್ನಿ ಮೇಡಮ್, ನಂದಿನಿ ಅಮ್ಮರು ಹುಷಾರಾಗ್ತಾರೆ, ಬನ್ನಿ ಮೇಡಮ್. ನೋಡಿ, ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ. ಅಮ್ಮ, ನಿನ್ ಜೊತೆ ಬದುಕ್ಬೇಕು ಅಂತ ಇಷ್ಟು ವರ್ಷದಿಂದ ಕಾಯ್ತಿದ್ದೀನಿ. ಬರ್ತೀನಿ ಮಗಳೇ, ಬರ್ತೀನಿ.